ಗೈಸ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ತಿಕ್ತಾರದು. ನೀನು ಅಂಬಿ ತಿಕ್ಕಿದ ಚೆನ್ನಾಗಿಲ್ಲ ಅಂತ ಅದೇ ಹೆಂಗಾಗುತ್ತೆ ಒಂಥರ ದೊಡ್ಡ ಮನ್ಸು ಯಾರ ಮನ್ಸಿಗೂ ನೋವು ಮಾಡಕ್ ಇಷ್ಟಪಡಲ್ಲ. ಒಳ್ಳೆ ಒಗ್ಗರಣೆ ಮಿರ್ಚಿ ಬಜ್ಜಿ ಬ್ಯಾಟಿಂಗ್ ಹೆಂಗಿದೆ ಸಕ್ಕತ್ತಿದ್ಯಾ ಬೈಕೆ ಗೈಸ್ ಎಷ್ಟು ಕ್ರೇಜಿ ಆಗಿದೆ ಅಪ್ಪ ಸಕ್ಕತ್ತಾಗಿದೆ ವ್ಯೂ. ನಾನು ಅವಾಗಿಂದ ಎದ್ದ ತಕ್ಷಣ ಇದ್ದೇ ನೋಡ್ತಾ ಇದ್ದೀನಿ ನಾನು ಆಗ್ಲಿಂದ ಇರೋ ತರ ನಾಟಕ ಮಾಡ್ತಿದ್ದೇನೆ. ಅಂಬಿ ಏಯ್ ಹಾಯ್ ನೋಡಿದ್ರೆ ಗೊತ್ತಾಯ್ತಾ ಅಂಬಿ ನಾಟಕ ಮಾಡ್ತಿದ್ದಾನೆ. ನಾನು ಹೇಳಕ್ ಬಂದ ತಕ್ಷಣ ಅವನೇ ಕಾರಣ ಕೊಡ್ತಿದ್ದೆ. ಯಾಕಂದ್ರೆ 2 ದಿವಸಕ್ಕೆ ಮುಂಚೆ ಊರಿಗೆ ಬಂದಿದ್ನ ಅವಾಗ ಮತ್ತೆ ಇವಾಗ ಅವಾಗ ನನ್ನ ಬಿಟ್ಟು ಬಂದಿದ್ದ, ನೀವು ಈ ಸತಿ ಕರ್ಕೊಂಡ್ ಬಂದಿದ್ದೀನಿ. ದಬ್ಬ ಚಾಲ್ಸ ಖರ್ಚು ನನ್ನಿಂದ ಅಂತ ಹೇಳ್ತಿದ್ದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಸೊ ಏನಿವತ್ತು ಬಸ್ಸಲ್ಲಿ ಕುಂತು ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಸೊ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಸೊ ರಾತ್ರಿ ಹತ್ತಿದ್ವಿ, ಬಟ್ ಇನ್ನೂ ನಾವು ರೀಚ್ ಆಗಿಲ್ಲ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ವಿಷ್ಣು ಹಾಯ್ ಮಾಡು. ಇಲ್ಲಿ ವಿಷ್ಣು ಇಲ್ಲಿ ಅವ್ರ ಅಜ್ಜಿ ಹತ್ರ ಆಟ ಆಡ್ತಿದ್ದಾನೆ. ಅಂಬಿ ಸುಮ್ಮನೆ ಮಲಗಿರೋ ಥರ ನಾಟಕ ಮಾಡ್ತಿದ್ದಾನೆ. ಅಂಬಿ ಏಯ್ ಹಾಯ್ ನೋಡಿದ್ರೆ ಗೊತ್ತಾಯ್ತಾ ಅಂಬಿ ನಾಟಕ ಮಾಡ್ತಿದ್ದಾನೆ ಅಂತ. ಪ್ಲೀಸ್ ವ್ಯೂ ಮಾತ್ರ ಸಕ್ಕತ್ತಾಗೈತೆ ಗೊತ್ತಾ. ಸೊ ನಾವು ನಿನ್ನೆ ನೈಟ್ 10:30 ಬಸ್ ಹತ್ತಿದ್ವಿ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 7 ಗಂಟೆ ಆಗಿದೆ. ಸೊ ಇನ್ನು 1 ಅವರಲ್ಲಿ ನಾವು ಅಲ್ಲಿರ್ತೀವಿ. 8:30 ಅಷ್ಟೊತ್ತಿಗೆ ನಾವು ಊರಲ್ಲಿ ತಲುಪ್ತೀವಿ. ವ್ಯೂ ತೋರಿಸ್ತೀನಿ ಬಿಡ್ರಿ, ಲಿಂಗ್ಸೂರ್ಗೆ ತಲುಪ್ತೀವಿ. ಈಗ ತೋರಿಸ್ತೀನಿ ತಡಿ ವ್ಯೂ. ಗೈಸ್ ಎಷ್ಟು ಕ್ರೇಜಿ ಆಗಿದೆ ಅಪ್ಪ ಸಕ್ಕತ್ತಾಗಿದೆ ವ್ಯೂ. ನಾನು ಅವಾಗಿಂದ ಎದ್ದ ತಕ್ಷಣ ಇದ್ದೇ ನೋಡ್ತಾ ಇದ್ದೀನಿ ನಾನು ಆಗ್ಲಿಂದ. ಏನ್ ಸಕ್ಕತ್ತಾಗಿದೆಯಲ್ಲಪ್ಪ ಅಂತ. ಒಂದ್ ಸ್ವಲ್ಪ ದೂರ ಮನೆಗಳಾದ್ರೆ ಇನ್ನೊಂದು ಸ್ವಲ್ಪ ದೂರ ಪೂರ್ತಿ ಬ್ಲ್ಯಾಕ್ ಸಾಯಿಲು, ಕಪ್ಪು ಮಣ್ಣು, ಆಮೇಲೆ ಹೊಲ, ಗದ್ದೆ, ಸೂರ್ಯ ಇದೆ ಬೆಳಿಗ್ಗೆ ಸಕ್ಕತ್ತಾಗಂತಿದೆ. ಗುಡ್ ಮಾರ್ನಿಂಗ್ ವಿಷ್ಣು. ಹಾಯ್ ಇದಳು ಮಾತಾಡು ಬ್ಲಾಗಲ್ಲಿ. ಆಮೇಲೆ ಯಾವಾಗ ನನಗೆ ಬಸ್ಸಲ್ಲಿ ವಾಮಿಟ್ ಬಂದಂಗ ಆಗುತ್ತೆ, ಅದಕ್ಕೆ ಕಣ್ಣು ಮುಚ್ಕೊಂಡು ಮಲ್ಕೊಂತಾರೆ. ಗೈಸ್ ನನ್ಗೆ ಏನೂ ಆಗಿಲ್ಲಪ್ಪ. ಇವನು ಭೂಮಿ ಅಂತೂ ಮೇಲ್ಗಡೆ ಫುಲ್ ತಲೆ ಸುತ್ತು ವಾಮಿಟ್ ಅಂತಾಳೆ. ನನಗೇನು ಅನ್ಸಿಲ್ಲ, ಆರಾಮಾಗಿ ಇದ್ದೀನಿ ನಾನು. ನೋಡಿ ಗೈಸ್ ಹೆಂಗಿದೆ ವ್ಯೂ ಮಾತ್ರ. ಅಂದರೆ ಇದು ಗ್ಲಾಸ್ ಒರೆಸಿಲ್ಲ, ಸ್ವಲ್ಪ ಗಲೀಜಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೂ ನಾನು ನಿಮಗೆ ವ್ಯೂ ತೋರಿಸೋ ಟ್ರೈ ಮಾಡ್ತೀನಿ. ಇಲ್ಲಿ ಸೂರ್ಯ, ಇಲ್ಲಿ ಹೊಲ ಗದ್ದೆ, ನೋಡಿ ಕಪ್ಪು ಮಣ್ಣು, ಎಲ್ಲೂ ನೋಡಿದ್ರು ಇವ್ರಲ್ಲಿ ಕಪ್ಪು ಮಣ್ಣು. ಜೂಮ್ ಆಗ್ತಿದ್ರೆ ನೋಡಿ ಕಪ್ಪು ಮಣ್ಣು ಕಾಣ್ತಿದ್ಯಾ, ಅಲ್ಲಿ ಕಪ್ಪು ಮಣ್ಣು ಸಕ್ಕತ್ತಾಗಿದೆ. ಸೊ ಅಲ್ಲಿ ಹೋಗಿ ಲಿಂಗ್ಸೂರಿಗೆ ಹೋಗಿ ಸಿಗುವ. ಸೊ ವಿಷ್ಣುನು ಕೂಡ ಈಗ ಎದ್ದು ಬರ್ತಿದ್ದಾನೆ ಈ ಕಡೆ ವ್ಯೂ ಎಂಜಾಯ್ ಮಾಡೋಕ್ಕೆ. ಅವನಿಗಂತೂ ಫುಲ್ಲು ಖುಷಿ ಗೈಸ್. ಒಂದು ಚೂರು ಕೂಡ ಹತ್ತಿಲ್ಲ ವಿಷ್ಣು. ಅಲ್ಲ ವಿಷ್ಣು? ಹಾ ಗುಡ್ ಮಾರ್ನಿಂಗ್ ಹೇಳು, ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಹಾಯ್. ರಾತ್ರಿ ಮಲ್ಕೊಂಡು ಇವಾಗ ಎದ್ದಿದ್ದಾನೆ ವಿಷ್ಣು. ಅದು ಅವ್ರ ಅಪ್ಪ ಎಬ್ಸಿರೋದು, ಎಬ್ಸ್ಬಿಟ್ಟು ಮಲ್ಕೊಬಿಟ್ಟವನು ಅವನೀಗ. ಇವಾಗ ನಾನೇ ನೋಡ್ಕೋಬೇಕು ಇವನು. ಇಲ್ಲಿ ನಾನು, ಅಂಬಿ, ವಿಷ್ಣು, ಅಲ್ಲಿ ಅಂಬಿ ಅವ್ರ ಅಣ್ಣ, ಇಲ್ಲಿ ಭೂಮಿ, ಇಲ್ಲಿ ಅಂಬಿ ತಂಗಿದ್ರು. ಸೊ ಇಷ್ಟು ಜನ ಹೋಗ್ತಾ ಇದ್ದೀವಿ ಗೈಸ್. ಸೊ ಅಲ್ಲಿ ಹೋಗಿ ಸಿಗ್ತೀನಿ. ಅಕ್ಕ ರಾತ್ರಿ ಮಲಗ್ದವಳು ಗೈಸ್, ಬೆಳಗ್ಗೆ ಹೊರಟು ಎದ್ದೇ ಇಲ್ಲ ಅವಳು. ನಾವು ಮೇನ್ ಬಂದಿರೋದಕ್ಕೆ ಏನ್ ರೀಸನ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ನಾವು ತೊಳ್ದಿಲ್ಲ, ಆದ್ರೂ ಲಿಪ್ಸ್ಟಿಕ್ ಹಾಕಿ ನೀನ್ ಕಸ ಇದೆಯಾ ಎಲ್ಲ ನುಂಗ್ಕೊಂಡ್ಬಂದವಳು. ಈಗ ನಾವು ಬಂದಿರೋದು ಇಂಪಾರ್ಟೆಂಟ್ ಕೆಲಸ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಅಂಬಿಯವ್ರ ದೊಡ್ಡಮ್ಮನ ಮನೆಗೆ ಹೋಗೋಣ. ಓಕೆನಾ? ಇನ್ನೇ ನಾಷ್ಟ ಮಾಡ್ಬೇಕು. ಏನ್ ನಾಷ್ಟ ಅಂದ್ರೆ ಇಲ್ಲಿ ಗೊತ್ತಲ್ಲ, ಉತ್ತರ ಕರ್ನಾಟಕ ಸ್ಪೆಷಲ್ ಸಿಗೋದಿಲ್ಲ. ಯಾವುದು ಒಗ್ಗರಣೆ. ಮಾಡು. ಅಂಬಿ ಹಲ್ಲುಜ್ಬೇಕು ಅಂತ ಹೇಳಿ ಬೇವಿನ ಸೊಪ್ಪು ಕಿತ್ಕೊ ಬರಕ್ ಹೋಗೋರು. ನೀನು ಜಲ ಬೇವಿನ ಸೊಪ್ಪಲ್ಲಿ ಹಲ್ಲುಜ್ಜಲ್ಲ, ನೀನು ಬೇವಿನ ಸೊಪ್ಪಲ್ಲಿ. ಅವ್ನು ಬೇವಿನ ಸೊಪ್ಪಲ್ಲಿ ಹಲ್ಲುಜ್ಜಕ್ಕೆ ಅಂತ ಹೋಗಿದ್ದಾನೆ. ಇಲ್ಲಿ ನಾವೆಲ್ಲರೂ ಬಂದು ಕುಂತಿದ್ವಿ. ಭೂಮಿ ಫುಲ್ ಸುಸ್ತಾ? ಯಾಕೆ ನೀನು ಎಲ್ಲೋದು ಟ್ರಾವೆಲ್ಗೆ ಅಡ್ಜಸ್ಟ್ ಆಗಲ್ಲ? ಇಷ್ಟ ಆಗಲ್ಲ ಟ್ರಾವೆಲ್ ಅಂದ್ರೆ? ಜಾಸ್ತಿ ಟ್ರಾವೆಲ್ ಮಾಡ್ತಿದ್ರೆ ಅಡ್ಜಸ್ಟ್ ಆಗ್ಬಿಡ್ತಾನೆ. ಟ್ರಾವೆಲ್ ಮಾಡಲ್ಲ ಮಾಡು. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಅಕ್ಕೋರು ಮತ್ತೆ ಮಡಿಕೇರಿಗೆ ಹೋಗ್ತಿದ್ದಾರೆ, ಅತ್ತೆ ಊರಿಗೆ. ಇವಾಗ ತವ್ರೂರು, ಆಮೇಲೆ ಅತ್ತೆ ಊರು ಅಲ್ಲ. ಇಲ್ಲಿ ಇನ್ನೂ ನಾಶ ಕೇಳಿದ್ದೀವಿ ಗೈಸ್, ಇನ್ನೂ ಪ್ರಿಪೇರ್ ಆಗಿಲ್ವಂತೆ ಒಗ್ಗರಣೆ.
ಸೊ ಅವ್ರು ಮಾಡಿದ್ಮೇಲೆ ನಾಶ ತಿನ್ಬೇಕು. ಅವ್ನು ಅಲ್ಲುಸ್ತು ನಲ್ಲಿ ನೋಡ್ರಿ ಮೂತಿ ನೋಡ್ರಿ ಅಂಬಿದ್ರು. ಕ್ಲಾರಿಟಿನೇ ಬರ್ತಲ್ವಲ್ಲ, ಇದು ಬ್ಲರ್ ಬ್ಲರ್ ಆಗ್ತದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ತಿಕ್ತಾರದು. ನೀನು ಅಂಬಿ ತಿಕ್ಕಿದಾನ ಅನ್ಸುತ್ತೆ, ತಿಕ್ಕಿದ್ಯಾ? ಇದೆಲ್ಲ ಇವೆಲ್ಲ ಅವಾಗ ನ್ಯಾಚುರಲ್ ಇವೆಲ್ಲ ಬೇವಿನ ಸೊಪ್ಪಲ್ಲಿ ಬೇವಿನ ಕಡ್ಡಿಲಿ ಎಲ್ಲ ಇವಾಗ ಒಗ್ಗರಣೆ ತಿನ್ಬೇಕಂತ ಅದಕ್ಕೆ ಸದ್ಯಕ್ಕೆ ಬ್ರಷ್ ಇಲ್ವಲ್ಲ ಈಗ, ಅದಕ್ಕೆ ಇದ್ರಲ್ಲಿ ತಿಕ್ತಾ ಇದೀವಿ. ಸ್ಟಾರ್ಟಿಂಗ್ ಕಹಿ ಅನ್ನಿಸ್ತಾ, ಆಮೇಲೆ ಕಹಿ ಅನ್ಸಲ್ಲ. ಈಗ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಒಂದ್ ಸ್ವಲ್ಪ ಕೆಲಸ ಇದೆ, ಇಲ್ಲಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೋಗೋಣ. ಅದಕ್ಕೆ ಫಸ್ಟ್ ಇಲ್ಲಿಗೆ ಬಂದಿದ್ದೀವಿ, ಯಾಕಂದ್ರೆ ನಮ್ದೇ ಫಸ್ಟ್ ಇಲ್ಲಿ ಮಕ್ಕಳೆಲ್ಲ ಇದಾರಲ್ಲ, ಅಲ್ಲಿ ಊರಿಗೆ ಹೋಗೋಣ ಗೈಸ್. ಊರು ತೋರಿಸ್ತೀನಿ ನಮ್ಗೆ ನೋಡ್ರಿ. ಯಾವ ಊರಲ್ಲಿ? ಶಾಂತಿಪುರ. ಇವಾಗ ನಾವಿರೋದಿಲ್ಲಿ ಲಿಂಗ್ಸೂರು. ಒಗ್ಗರಣೆ ತಿನ್ಬೇಕಾರೆ ಸಿಗ್ತೀನಿ ಗೈಸ್. ಕಟ್ ಮಾಡು, ಸಿಗೋಣ. ಮಾತಾಡ್ಸೋಣ ತಡಿ. ಅರಿಯ ಏನ ಆಯ್ ಮಾಡ. ಸ್ಟಾರ್ಟಿಂಗ್ ಹತ್ನಲ್ಲಪ್ಪ ಎದ್ದೆನೆ ಜಗ್ಗಂದಿತ್ತೀವನು. ಆಯ್ ಮಾಡ, ಎಷ್ಟು ಕ್ಲಾರಿಟಿ ಕಾಣ್ತಾನ ನೋಡಿ. ಅಲ್ಲೊಬ್ಬ ಗಿಟಿ ಆಯ್ ಮಾಡ್ತೀನಿ ಅವಳ ಜೊತೆ ಆಯ್ ಮಾಡ್ತೀನಿ. ಅಲ್ಲೋಡ ಹೆಂಗ್ ನೋಡ್ದಂಗ ಆಯ್ತು, ಅವನು ಕಳ್ಳ ನೋಡ್ದಂಗೆ. ಇವರು ದಣಿಯವರು, ದಣಿ ಆಯ್ ಮಾಡ್ರಿ. ಬಾಯಲ್ಲ ಆಯ್. ಸ್ಕೂಲ್ ಐತೆ, ಅಂಗನವಾಡಿನ ಸ್ಕೂಲ್ ಇದೆ ಇದು? ಇಲ್ಲ ಗೊತ್ತಿಲ್ಲ ಯಾವ್ದು, ನನಗೇನು ಗೊತ್ತಿದೆ. ಚಿಕ್ಕದಿದೆ, ಇವತ್ತೇ ಬಂದಿದ್ದಲ್ಲ ಏನು ಸುಮಾರು. ಸರಿ ಗೈಸ್, ಹೊಟ್ಟೆ ಹಸಿತೈತೆ, ಅಲ್ಲಿ ಉಚ್ಕೊಂಡು ಸಿಗೋಣ. ಒಳ್ಳೆ ಒಗ್ಗರಣೆ, ಮಿರ್ಚಿ ಬಜ್ಜಿ, ಬ್ಯಾಟಿಂಗ್ ಹೆಂಗಿದೆ? ಸಕ್ಕತ್ತಿದ್ಯಾ? ಬೈಕೆ ಭೂಮಿ ಬೈಕೆ. ಇದನ್ನ ನಾನು ಫುಲ್ ತಿಂತೀನಿ. ಏನ್ ಕೊಡ್ತೀಯ? ನಾನೇ ತಿಂದ್ಬಿಡ್ತೀನಿ, ನೀನ್ ಏನ್ ಕೊಡ್ತೀಯ? ಏನಿಲ್ಲ, ನೀನು ಕೇಳಿದ್ ಕೊಡಿಸ್ತೇನೆ ಪಕ್ಕ. ತಿನ್ಲಾ? ಇದು ಇದಲ್ಲ, ಒಂದು ಫುಲ್ಲು ಇದು ನಾನು ತಿಂತೀನಿ ಗೈಸ್. ಎಲ್ಲೋ ಕಲರ್ ತಿನ್ಬೇಕಾ? ಅಗ್ದು ಸಿಪ್ಪೆನೇ ನಾನು ತಿಂತೀನಿ ಬೇಕಾರೆ. ನಾನು ತಿಂತೀನಿ. ಏನು ಕೊಡಿಸ್ತೀಯ? ಇದನ್ನ ಕೊಡ್ತೀನಿ. ಇನ್ನೊಂದು ಪ್ಲೇಟ್ ಒಗ್ಗರಣೆ ಕೊಡಿಸ್ತಾಳ ನೋಡು. ಬೇಡ, ಬೇರೆ ಏನಾದರೂ ಕೊಡಿಸು. ಇನ್ನೇನು ಫೇಮಸ್ ನಿಮ್ಮೂರಲ್ಲಿ? ಮಸಾಲೆ ದೋಸೆನಾ? ಮಸಾಲೆ ದೋಸೆ ಕೊಡಿಸ್ತೀಯಾ? ಅದಲ್ಲಮ್ಮ, ಜೋಳದ ರೊಟ್ಟಿ ಫೇಮಸ್ಸು. ನೀವೇನು ಹಿಂಗಂದ್ಬಿಟ್ರಿ? ಜೋಳದ ರೊಟ್ಟಿ ತಿಂದಿರಾ ನೀವು? ಇಲ್ಲಿ ಬಂದಾಗ ತಿಂತಿದ್ದೀರಾ ಯಾವತ್ತಾದ್ರೂ ಅಮ್ಮ? ಮಧ್ಯಾಹ್ನ ಹೊತ್ತು ಎಷ್ಟು ನಿಂಬೆಹಣ್ಣು ಅಂದ್ರೆ ಅರ್ಧ ನಿಂಬೆಹಣ್ಣು ಅಲ್ಲಿಗೆ ಎಣ್ಕೊಬಿಟ್ರು. ಗುಳಿ ಆಗಿಲ್ಲ? ಇಲ್ಲಪ್ಪ. ಬಜ್ಜಿನೇ ತಿಂದಿಲ್ಲ ಗೈಸ್. ಯಾಕೋ ಹಿಟ್ಟು ಒಳಗೆ ಬೆಂದಿದೆ ಅಂತಾನೆ ಅನಿಸ್ತಲ್ಲ ಬಜ್ಜಿ. ಅಲ್ಲ ಇಲ್ಲಿ ಹಿಂಗೆ ಮಾಡೋದಾ? ಅಲ್ಲ ಅಂತಂದ್ರೆ ಸೋಂಪು ಏನು ಅಂತಾರಲ್ಲ, ಅದಾಗ್ತಾರ, ಅಜ್ವಂತರ. ಊಟ ಆಯ್ತು ಗೈಸ್. ಈಗ ಕಾಫಿ ಕುಡಿತಾ ಇದ್ದೀನಿ. ಭೂಮಿ ಎಂತ ಅಂತಾಳೆ ಅದು ನನಗೆ ಬೇಕು, ನಾನೇನು ತಂತೀನಿ ಅದು ಭೂಮಿಗೆ ಬೇಕು ಅಲ್ವೇನೆ? ಸೊ ಗೈಸ್, ನಾವು ಊರಿಗೆ ಹೋಗೋಕ್ಕಾಗಲ್ಲ ಅಂತೇಳಿ ಇಲ್ಲೇ ಎಲ್ಲರೂ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ ಸಾಕಾಗೋಗ್ಬಿಟ್ಟಿತ್ತು ಅಲ್ಲಿ ಕುಂತು ಒಂದು ಸ್ವಲ್ಪ ಏನೋ ರಿಜಿಸ್ಟರ್ ಆಗಬೇಕಿತ್ತು. ಸೊ ಅದಕ್ಕೋಸ್ಕರ ಬಂದಿದ್ವಿ. ಸೊ ನೋಡಿ, ಈ ಥರ ಇದೆ ರೂಮ್. ಎಸ್, ಇದು ಕಬೋರ್ಡ್ ಏನಾದ್ರು ಇಟ್ಕೊಳ್ಳೋಕ್ಕೆ, ಬಟ್ ನಮ್ಮ ಹತ್ರ ಸದ್ಯಕ್ಕೆ ಇಟ್ಕೊಳ್ಳೋಂಥದ್ದು ಏನಿಲ್ಲ. ಆ್ಯಂಡ್ ಇದು ವಾಶ್ರೂಮ್ 3 ಅವರ್ಸಿಗೋಸ್ಕರ ಅಷ್ಟೇ. ಆಮೇಲೆ ಬಸ್ ಇದೆ, ನಾವು ಬಸ್ಸಿಗೆ ಹೋಗಬೇಕು. ಸೊ 3 ಅವರ್ಸಲ್ಲಿ ನಾವು ಊರಿಗೆ ಹೋಗಿ ಬರೋಕ್ಕಾಗಲ್ಲ ಅಂತೇಳಿ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ, ಡಬಲ್ ಕಾರ್ಡ್ದು. ಇಲ್ಲಿ ವಿಷ್ಣು ಹಾಯ್ ಅಂತ. ಸೊ ಗೈಸ್, ಈಗಿನ್ನು ಜಸ್ಟ್ ರೂಮಿಗೆ ಬಂದು ಫ್ರೆಶ್ ಅಪ್ ಆದೆ. ಇವಾಗ ಊಟ ಮಾಡಬೇಕು. ತುಂಬ ಅಂದರೆ ತುಂಬಾ ಹೊಟ್ಟೆ ಹಸಿತಿದೆ. ವಿಷ್ಣುಗೂ ಅಷ್ಟೇ ಬೆಳಿಗ್ಗೆಯಿಂದ ಏನೂ ತಿನ್ಸಿಲ್ಲ. ಅವನಿಗೆ ಒಂದು ಇಡ್ಲಿ ತರಿಸ್ಬೇಕು ಗೈಸ್. ಅವನಿಗೆ ಇಡ್ಲಿ, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನ ಹೊಟ್ಟೆ ತುಂಬ ತಿನ್ಬೇಕು. ಅಂಬಿ ಬೆಳಿಗ್ಗೆ ನಾನು ಹೇಳಕ್ ಬಂದ ತಕ್ಷಣ ಅವನೇ ಕಾರಣ ಕೊಡ್ತಿದ್ದೆ. ಯಾಕಂದ್ರೆ 2 ದಿವಸಕ್ಕೆ ಮುಂಚೆ ಊರಿಗೆ ಬಂದಿದ್ನ, ಅವಾಗ ಮತ್ತೆ ಇವಾಗ ನನ್ನ ಬಿಟ್ಟು ಬಂದಿದ್ದ. ನೀವು ಈ ಸತಿ ಕರ್ಕೊಂಡ್ ಬಂದಿದ್ದೀನಿ. ಡಬ್ಬ ಕೆಲಸ, ಇವಾಗ ಖರ್ಚು ನನ್ನಿಂದ ಅಂತ ಹೇಳ್ತಿದ್ದೆ. ಇಲ್ಲ, ಡಬ್ಬ ಕೆಲಸ ಅಂತ ಅಂದ್ರೆ ಅರ್ಥ ಮಾಡ್ಕೊ. ಅಂದ್ರೆ ಹೋಗಿ ಬರೋದಂತಲ್ಲ, ಒಬ್ನೇ ಇದ್ದಾಗ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಓಡಾಡ್ಬೋದು. ಫ್ಯಾಮಿಲಿ ಇದ್ದಾಗ ಓಡಾಡಕ್ ಆಗ್ತಲ್ಲ. ಬಟ್ ಆದ್ರೂ ಗೈಸ್ ಪಾಪ ಏನೂ ಆಟ ಮಾಡ್ಲಿಲ್ಲ. ಅವ್ನ ಪಾಡಿಗೆ ಅವ್ನು ಮಲ್ಕೊಂಡಿದ್ದ, ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದ. ಇವಾಗ ವಿಷ್ಣುಗೂ ಅಷ್ಟೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಮೈಯೆಲ್ಲ ಒರೆಸಿ, ಮುಖ ಎಲ್ಲ ಒರೆಸಿ ಅವ್ನಿಗೆ ಸ್ವಲ್ಪ ಊಟ ಮಾಡಿಸ್ಬೇಕು. ಭೂಮಿ ಅಂತೂ ಅಲ್ಲೇ ಮಲ್ಕೊಬಿಟ್ಟಾಳೆ, ನೆಲದೆಲ್ಲ ಮಲ್ಕೊಬಿಟ್ಟಾಳು ಬಂದ ತಕ್ಷಣ. ಸೊ ಇಷ್ಟು ಜನ ಇದ್ವಿ. ಮಿದ್ದವರೆಲ್ಲ ಊಟ ತರಕ್ ಹೋಗಿದ್ದಾರೆ. ಅವರು ತಿನ್ಕೊಂಡು ನಮಗೂ ತರ್ತಾರೆ ಪಾರ್ಸಲ್. ಇಟ್ಕೋಣ ಏನ್ ಇವಾಗ
ಒಂದೊಂದ್ 2-3 ಅವರ್ ಇಲ್ಲಿ ಕಾಲ ಕಳೆದ್ಬಿಟ್ಟು ನಾವು ಊರಿಗೆ ಹೋಗಕ್ ಆಗಲ್ಲ ಗೈಸ್, ಅದಕ್ಕೋಸ್ಕರ ಅದಕ್ಕೋಸ್ಕರ ಇಲ್ಲೇ ರೂಮ್ ಬುಕ್ ಮಾಡ್ಕೊಂಡು ಇವಾಗ ನಾವು ಊರಿಗೆ ಹೋಗಬೇಕು. ಇಲ್ಲಿಂದ ಎಷ್ಟು ಮಸ್ಕಿನ ಅಲ್ಲಿಂದ ಮತ್ತೆ 1.5 ಅವರ್ 1 ಅವರ್ ಬೇಕು ಟೈಮು. ಮತ್ತೆ ನಾವ್ ಅಲ್ಲಿ ಹೋಗಿ ರೆಡಿ ಆಗಿ ನಾವು ಊಟ ಮಾಡಕ್ಕೂ ಟೈಮ್ ಇರಲ್ಲ. ಮತ್ತೆ ರೆಡಿ ಆಗಿದ ತಕ್ಷಣ ಅಲ್ಲಿಂದ ಮತ್ತೆ ಬಸ್ಸಿಗೆ ಬರಕ್ 2 ಅವರ್ ಬೇಕು ಲಿಂಗ್ಸೂರಿಗೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬಿಟ್ವಿ, ಎಲ್ರು ಇಲ್ಲೇ ರೂಮ್ ಬುಕ್ ಮಾಡೋಣ ಅಂತ ಹೇಳಿ ಬುಕ್ ಮಾಡ್ಕೊಂಡು ಗೈಸ್. ಆದ್ರೂ ರೂಮ್ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಓಕೆ, ಕೊಡ್ಬೋದು. ಗಾಳಿ ಫ್ಯಾನ್ಗಿಂತ ಕಿಟಕಿ ತೆಗ್ದಿರೋದ್ರಲ್ಲೇ ಬರ್ತಿದೆ. ಕೊಡಿ, ಇದನ್ನು ತೋರಿಸ್ತೀನಿ. ಸೊ ವಿಂಡೋ ಇಂದ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ತಡ್ರಿ ಗೈಸ್. ನೋಡಿ ಗೈಸ್, ನೋಡಿ ರೋಡು, ಬಸ್ ಸ್ಟ್ಯಾಂಡ್. ಅಲ್ಲಿ ಹೋದ್ರೆ ಗೈಸ್ ನೇರ್ಲೆಂಡ್ ಮಾಡ್ತಿದ್ದಾರೆ. ಎಷ್ಟೊಂದು ತಿನ್ಬೇಕು ಅಂತ ತುಂಬಾ ಅಂದ್ರೆ ತುಂಬಾನೇ ಆಸೆ ಆಗ್ತಿದೆ ನನಗೆ. ಈ ತರ ಇದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ನೋಡಿ ಗೈಸ್, ಗಾಳಿ ಅಂತೂ ಸಖತ್ತಾಗಿ ಬರ್ತಿದೆ. ಇಲ್ಲಿ ಚೇರ್ ಇತ್ತು, ವಿಷ್ಣು ಹೋಗಲ್ಲಿ ಕರೆಂಟ್ ಮುಡ್ತಿದ್ದ ಅಂತೇಳಿ ಅಲ್ಲಿ ಹಾಕಿದ್ವಿ. ನೋಡಿ, ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಹಿಂಗೆ ಹೋಗ್ಬೇಕು. ನೋಡಿ ಗೈಸ್, ಈ ತರ ಇದೆ ರೂಮ್. ಟಿವಿ ನೋಡ್ತಾ ಇದ್ವು. ಫಸ್ಟು ನಾನು ಮಾಡಿದ ಕೆಲಸನೇ ಡ್ರೆಸ್ ಚೇಂಜು. ಬಿಕಾಸ್ ನನ್ಗೆ ಅದು ತುಂಬಾ ಹೆವಿ, ಕೆಳಗೆಲ್ಲ ನೇತಾಡ್ತಿತ್ತು. ಇದು ನೋಡಿ ಪರ್ಫೆಕ್ಟ್ ಸೈಜ್. ಅದು ಫುಲ್ಲು ಕೆಳಗೆಲ್ಲ ಇದಾಗ್ತಿತ್ತು. ಯಾರೋ ಬಂದ್ರು ಗೈಸ್. ಊಟ ಬಂದ ತಕ್ಷಣ ಫಸ್ಟ್ ಮಾಡ್ತಾ ಇರೋದ ನಾನು ಭೂಮಿ ಇಬ್ರು. ಊಟ ಸೂಪರ್ ಆಗಿದೆ. ಚಪಾತಿ, ಪಲ್ಯ, ದಾಲ್, ರಸಮ್, ಸಾಂಬಾರ್, ಕೇಸರಿ ಬಾತ್, ಮೊಸರು, ಉಪ್ಪಿನಕಾಯಿ. ಊಟ ತುಂಬ ತಿಂದರೆ ಸಾಕು ಅನ್ಸ್ಬಿಡೈತೆ ಗೈಸ್. ಮಾತಾಡೋ ಪರಿಸ್ಥಿತಿ ಇಲ್ಲ. ಸಿಗುವ ತಿಂದು. ಹಾಯ್ ಮಾಡು. ಹಾಯ್ ಆಂಟಿ, ಹಾಯ್ ಮಾಡಿ. ಅವ್ರಿಗೆ ಹೇಳಿದ್ರಿ ನೀವು ಹಾಯ್ ಅನ್ನಿ. ಫ್ರೆಂಡ್ಸು ನಮ್ಮ ಅತ್ತೆ ಮತ್ತೆ ಇವರು ಬೆಸ್ಟ್ ಫ್ರೆಂಡ್ಸು. ಸೊ ಬೇಡ ಅಂದ್ರು ಕೂಡ ಇವರು ಇಷ್ಟೆಲ್ಲ ಕೊಡ್ಸಿದ್ದಾರೆ. ಬಟ್ ನಾನು ಇದು ತಿನ್ನಲ್ಲ, ನಾನು ಇಷ್ಟ ಇಲ್ಲ. ಬಟ್ ಆದ್ರೂ ಕೂಡ ತಿಂದಿದ್ದೀನಿ. ನಮ್ಮ ಅತ್ತೆನೇ ಬರಲ್ಲ ವ್ಲಾಗಲ್ಲಿ ಇಲ್ಲಿವರೆಗೂ. ಸೊ ಗೈಸ್, ನಾವೀಗ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಬಸ್ ಬುಕ್ ಮಾಡಿದ್ದೀವಿ. ಹೆಂಗಿತ್ತು ಊರು? ಸೂಪರ್ ಆಗಿದೆ ನಮ್ಮೂರೆಲ್ಲ. ನೀನ್ ನಿಮ್ಮೂರ್ ಬಗ್ಗೆ ಕೇಳೋದಲ್ಲ, ನನ್ನ ಕೇಳ್ಬೇಕು. ನೀನ್ ನಿಮ್ಮೂರ್ ಬಗ್ಗೆ. ನನಗ್ ಚೆನ್ನಾಗಿತ್ತು. ಇನ್ನ ತೋರ್ಸೇ ಇಲ್ವಲ್ಲ ಚೆನ್ನಾಗಿರಕ್ಕೆ. ಅಂದ್ರೆ ಒಂದೇ ಕಡೆ ಇದ್ದೆ, ಯಾಕಂದ್ರೆ ಮಗು ಸ್ವಲ್ಪ ಚಿಕ್ಕವನಿದ್ದಾನಲ್ವಾ, ಅದಕ್ಕೆ. ಅವ್ನು ದೊಡ್ಡನಾದ್ಮೇಲೆ ಫುಲ್ಲು ಸುತ್ತಾಡ್ದಾಗ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಮತ್ತೆ ಇವನ್ ಮುಡಿ ಇದೆ, ವಿಷ್ಣು ಮುಡಿ ಇದೆ. ಬೆಂಗಳೂರಿಗೆ ಹೋಗ್ತಿದ್ವಿ. ಸೊ ಬಸ್ಸಲ್ಲಿ ಸಿಗೋಣ. ನೆನ್ನೆ ಏನಕ್ಕೆ ಬಸ್ಸಲ್ಲೇ ವ್ಲಾಗ್ ಮಾಡಲಿಲ್ಲ ಅಂದ್ರೆ, ಆ ಬಸ್ ಫುಲ್ ಅಂದ್ರೆ ಲೈಟ್ಸ್ ಆಫ್ ಮಾಡ್ತಾರಲ್ಲ ಎಲ್ರು ಮಲಗ್ಲಿ ಅಂತ, ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ. ಸರಿ, ಏನೋ ಅವ್ರು ಏನೋ ಸಾಕಿಸ್ಬಿಟ್ಟಾರ ಇವತ್ತು, ಅದಕ್ಕೋಸ್ಕರ ಸ್ಮೈಲು. ನಮ್ಮ ಡ್ಯಾಡಿ ಆಯ್ ಮಾಡಪ್ಪ. ನೋಡ್ರಿ, ನಮ್ಮ ಅಪ್ಪ ಅಮ್ಮನ ತೋರ್ಸಲ್ಲ ಅಂದ್ರೆ ನೋಡಿ ಗೈಸ್. ಇವ್ರು ನಮ್ಮ ಅಪ್ಪ, ಇವ್ರು ನಮ್ಮ ಅಮ್ಮ. ಇವೆಲ್ಲ ಕ್ಲಿಯರಾಗಿ ನೋಡ್ಕೊಂಬಿಡ್ರಿ ಅಷ್ಟೇ ಗೈಸ್. ಅಲ್ಲಿ ಹೋಗ್ತಾ ಸಿಗ ಗೈಸ್. ನಾವು ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದೀವಿ. ಸೊ ಇಲ್ಲಿ ಊಟಕ್ಕೆ ಅಂತೇಳಿ ಸ್ಟಾಪ್ ಕೊಟ್ಟಿದ್ದಾರೆ. ಸೊ ಊಟ ಮಾಡ್ತಾ ಇದ್ದೀವಿ. ಫುಡ್ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲ. 800 ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀವಿ ಗೈಸ್. ಮಧ್ಯಾಹ್ನ ತಂದು ಕೊಟ್ಟಿದ್ದಾರೆ, ಚೆನ್ನಾಗಿತ್ತು ಅಂತ ಹೇಳಿದ್ರು. ಮಧ್ಯಾಹ್ನ ಎಷ್ಟು ಸಖತ್ತಾಗಿತ್ತು. ಚೆನ್ನಾಗಿಲ್ಲ ಅಂತ ಅದೇ ಹೆಂಗಾಗುತ್ತೆ. ಒಂಥರ ದೊಡ್ಡ ಮನ್ಸು, ಯಾರ ಮನ್ಸಿಗೂ ನೋವು ಮಾಡಕ್ ಇಷ್ಟಪಡಲ್ಲ. ಚೆನ್ನಾಗಿಲ್ಲ ಅಂದ್ರೂ ಬೈದ್ಬಿಡ್ತಾರೆ. ಯಾಕಂದ್ರೆ ನಾವೇನು ಹೋಟ್ಲ್ ಹೆಸರು ಹೇಳಿಲ್ವಲ್ಲ, ಚೆನ್ನಾಗಿರ್ಲಿ ಬಿಡ್ಲಿ ತಿನ್ಲೇಬೇಕಲ್ಲ. ಹೋಟ್ಲ್ ಹೆಸರು ಹೇಳಿಲ್ಲ. ಸರಿ ಗೈಸ್, ಸಿಗ್ತೀನಿ. ಬೆಂಗಳೂರಿಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಬೆಂಗಳೂರಿಗೆ ಬೆಳಿಗ್ಗೆನೆ 6:30ಗೆ ರೀಚ್ ಆದ್ವಿ ನಾವು ಮನೆಗೆ. ಸೊ 7 ಗಂಟೆಗೆ ಮಲ್ಕೊಂಡವಳು. ಇವಾಗ ಜಸ್ಟ್ ಎದ್ದಿದ್ದೀನಿ 10:45ಗೆ. ಅಂಬೆ ಆಲ್ರೆಡಿ ಸ್ನಾನ ಮಾಡ್ಕೊಂಡಿದ್ದೇನೆ. ಬಟ್ ಅವ್ನು ಮಲ್ಗೇ ಇಲ್ಲ. ಒಂದು ಸ್ವಲ್ಪ ಆಚೆ ಕೆಲಸ ಇತ್ತು ಅಂತೇಳಿ ಹೋಗಿ ಬಂದಿದ್ದಾನೆ. ಈಗ ನಾಷ್ಟ ಕೂಡ ಜಸ್ಟ್ ಮಾಡಿದೆ ನಾನು ಇವಾಗ ಸ್ನಾನ ಮಾಡ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ನಿದ್ದೆ ಹಂಗಂಗೆ ಇದೆ ನನಗೆ. ಫಸ್ಟ್ ಟೈಮ್ ಜರ್ನಿ ಮಾಡಿರೋದಲ್ವಾ, ಆಗ್ತಾ ಇಲ್ಲ. ಫುಲ್ ಮೈಕೆಲ್ಲ ಫುಲ್ ಬಾರ ಒಂಥರ ಆಗ್ಬಿಟ್ಟು, ಅದಕ್ಕೆ ಸ್ನಾನ ಮಾಡಿದ್ದೀನಿ. ನಿದ್ದೆನು ಕಣ್ಣೆಲ್ಲ ಫುಲ್ ಬ್ಲಾಕ್ ಆಗ್ಬಿಟ್ಟಲ್ಲ. ನಾನಂತೂ ಸ್ವಲ್ಪ ಹೊತ್ತು ಮಲಗಿ, ಇವಳಾರು ಸ್ವಲ್ಪ ಹೊತ್ತು ಮಲಗಿ ಎದ್ದೊಳೆ. ಇನ್ನೂ ಎದ್ದಿಲ್ಲ. ಇದು ಬ್ಲಾಗ್ ಎಂಡ್ ಮಾಡ್ಬಿಟ್ಟು 5 ಗಂಟೆ ಸಾಯಂಕಾಲನೇ ನಾನು ಮತ್ತೆ ಸಿಗೋದು. ತುಂಬಾ ಜನ ಗೊತ್ತು, ಕೇಳ್ತೀರಾ ಅಂತ ಹೇಳಿ. ಸೊ ಏನಕ್ಕೆ ಹೋಗಿದ್ರು ಉತ್ತರ ಕರ್ನಾಟಕಕ್ಕೆ ಅಂತ ತುಂಬಾ ಜನ ಕೇಳ್ತೀರಾ. ಸೊ ನಾವು ಹೋಗಿದ್ದು ಒಂದು ರೇಷನ್ ಕಾರ್ಡ್ ಮಾಡ್ಸಕ್ಕೆ, ಇನ್ನೊಂದು ಒಂದು ಸ್ವಲ್ಪ ಕೆಲಸ ಇತ್ತು. ಅಂದ್ರೆ ಏನೋ ರಿಜಿಸ್ಟರ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ಬಂದಿದ್ವಿ ನಾವು. ನೆಕ್ಸ್ಟ್ ಬಂದ್ರೆ ವಿಷ್ಣುದು ಕೂದಲು ತಗ್ಸಕ್ ಬರ್ಬೇಕು ಅಷ್ಟೇ. ಎಲ್ಲರಿಗೂ ಅಷ್ಟೇ. ನಾವು ನಮ್ಮ ಊರಿಗೆ ಹೋಗ್ಬೇಕಂತ ಮೈಂಡ್ ಇತ್ತು. ಬಟ್ ಲಿಂಗ್ಸೂರಲ್ಲೇ ಕಳ್ಬಿಟ್ಟು ಲಿಂಗ್ಸೂರಲ್ಲೇ ಬರಂಗಾಯ್ತು. ಯಾಕೆ ಅಂತ ಅಂದ್ರೆ, ಇವಾಗ ನಾವು ಮಸ್ಕಿ, ಶಾಂತಿ ಕಲೂರು ಎರಡಕ್ಕೂ ಹೋಗ್ಬೇಕಿತ್ತು ಆಯ್ತಾ. ನಾವು ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದ್ರೆ ನಮಗೆ ಬಸ್ ಮಿಸ್ ಆಗ್ಬಿಡುತ್ತೆ.
ಅಂದರೆ ನಮಗೆ ಇದ್ದಿದ್ದು 3 ಅವರ್ ಟೈಮು ಅಲ್ಲಿ ರೇಷನ್ ಇದರಲ್ಲಿ ಸೈನ್ ಮಾಡ್ಸೋಕ್ಕೆ ಮತ್ತು ಅದು ರಿಜಿಸ್ಟ್ರ್ ಎಲ್ಲ ಮುಗಿಯೋಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ನಾವು ಅವಾಗೆ ಕರೆಕ್ಟಾಗಿ 7:30 ಬಸ್ ಬುಕ್ ಮಾಡಿದ್ವಿ ನೈಟ್. ಟೈಮ್ ಆಗ್ಬಿಡ್ತು. ಮತ್ತೆ ನಾವು ಅಲ್ಲಿ ಮಸ್ಕಿಗೆ ಹೋಗಿ ಅಲ್ಲಿಂದ ಬರೋಕ್ಕೆ 2-3 ಅವರ್ ಬೇಕು. ಮತ್ತು ಶಾಂತಿ ಕಲ್ಲೂರ್ಗೆ ಹೋದ್ರು ಅಲ್ಲಿಂದ ಬರೋಕ್ಕೆ 1 ಅವರ್ 2 ಅವರ್. ಶಂತಿ ಕಲ್ಲೂರ್ಗೆ ಹೋದ್ರು ಅಲ್ಲಿಂದ ಬರೋಕ್ಕೆ 2-3 ಅವರ್ ಬೇಕು. ಸೊ ಅದಕ್ಕೆ ನಾವು ಎಲ್ಲೂ ಹೋಗಿಲ್ಲ, ಡೈರೆಕ್ಟ್ ಬೆಂಗಳೂರಿಗೆ ಬಂದ್ಬಿಟ್ಟು ಅಲ್ಲೇ ರೂಮ್ ಬುಕ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಸ್ ಹತ್ಬಿಟ್ವಿ ನಾವು ಅಷ್ಟೇ. ಯಾಕಂದರೆ ಟೈಮ್ ಇರಲಿಲ್ಲ, ಮಗು ಬೇರೆ ಇತ್ತು. ಸುಮ್ಮನೆ ಇವತ್ತೊಂದು ದಿವಸ ನಾವು ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡಿದ್ರೆ ಬೆಂಗಳೂರಲ್ಲಿ ಇಲ್ಲೂ ಸ್ವಲ್ಪ ಕೆಲಸ ಇತ್ತು ನಂದು, ಅದಕ್ಕೋಸ್ಕರ ಇಲ್ಲಿಗೆ ಬಂದ್ಬಿಟ್ವಿ. ಓಕೆ ಗೈಸ್, ಇಷ್ಟೇ ಇದು ಬ್ಲಾಗ್ ನೀವೇ ನೋಡಿ ಕೇಳ್ರಿ. ನನಗಂತೂ ನಿದ್ದೆ ಬರ್ತಿಲ್ಲ. ಬಾಯ್ ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಿಸ್ ಮಾಡ್ದಲೆ ಅಂಬಿಕಾವೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಷ್ಣು ಕೂಡ ಅಷ್ಟೇ ಬಲ್ಗೆ ಗೀತಿದ್ದಾನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದನ್ ಕೀಪ್ ವಾಚಿಂಗ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಲವ್ ಯು.